ಮಂದಿರ ನಿರ್ಮಾಣ ಆಗಿದೆ. ಉದ್ಘಾಟನೆಗೆ ಇಡೀ ದೇಶವೇ ಕಾಯ್ತಾ ಇದೆ. ಕೋಟಿ ಹಿಂದೂಗಳು ಕಾಯ್ತಾ ಇದ್ದಾರೆ. ಕಾರವಾರದಲ್ಲಿ ಶ್ರೀರಾಮಚಂದ್ರನ ಭಕ್ತರೊಬ್ಬರು ಅಯೋಧ್ಯೆ ರಾಮ ಮಂದಿರದ ಮಾದರಿಯ ಒಂದು ಕಲಾಕೃತಿಯನ್ನ ಮಾಡಿದ್ದಾರೆ. ಆ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡೋಣ. ಒಂದು ಕಡೆ ದೀಪಾಲಂಕೃತಗಳಿಂದ ಕಂಗೊಳಿಸುತ್ತಿರುವ ಭವ್ಯ ರಾಮ ಮಂದಿರವನ್ನ ಕಣ್ತುಂಬಿಕೊಳ್ತಿರುವ ಜನರು, ಇನ್ನೊಂದೆಡೆ ಅದ್ಭುತವಾದ ಕಲಾಕೃತಿಯನ್ನ ಮೊಬೈಲಲ್ಲಿ ಸೆರೆ ಹಿಡಿಯುತ್ತಿರುವ ಸಾರ್ವಜನಿಕರು. ಇದು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಕಲಾವಿದ ಗೋಪಾಲ ಹರಿಕಾಂತ ಅವರ ಕೈಯಲ್ಲಿ ಮೂಡಿಬಂದ ಕಲಾಕೃತಿ. ಅಯೋಧ್ಯೆಯ ಶ್ರೀರಾಮ ಮಂದಿರದಂತೆ ಕಾಣುತ್ತಿರುವ ಮಾದರಿಯನ್ನ ಗೋಪಾಲ್ ಹರಿಕಾಂತ್ ಕೇವಲ 3 ದಿನಗಳಲ್ಲಿ ತಯಾರಿಸಿದ್ದಾರೆ. 3D ಮಾದರಿಯಲ್ಲಿ ಬೆಳಕಿನ ಸಂಯೋಜನೆಯಲ್ಲಿ ರಾಮ ಮಂದಿರದ ಮಾದರಿ ಅದ್ಭುತವಾಗಿ ಕಾಣುತ್ತಿದೆ. ಕಾರವಾರ ಕೋಡಿಬೀರ ದೇವರ ಜಾತ್ರೆಗೆ ಬಂದವರಿಗೆ ರಾಮ ಮಂದಿರ ಆಕರ್ಷಣೀಯ ಕೇಂದ್ರವಾಗಿತ್ತು. ಇದರ ಜೊತೆಗೆ ಶ್ರೀರಾಮನ ಆಶೀರ್ವಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೇಲೆ ಇರುವಂತ ರಂಗೋಲಿ ಚಿತ್ರವನ್ನ ಬಿಡಿಸಿದ್ದಾರೆ. ಗೋಪಾಲ್ ಹರಿಕಾಂತ್ ಪ್ರತಿ ವರ್ಷ ಈ ರಂಗೋಲಿ ಚಿತ್ರವನ್ನು ಅವರು ಬಿಡಿಸ್ತಾರೆ. ಇಲ್ಲಿ ಈಸ್ ಅ ವೆರಿ ಗುಡ್ ಆರ್ಟಿಸ್ಟ್. ಈ ಸತಿಗೆ ಈ ರಾಮ ಮಂದಿರದ ಒಂದು ಮಾದರಿಯನ್ನು ತಯಾರಿಸಿದ್ದಾರೆ. ಇಟ್ ಈಸ್ ರಿಯಲಿ ಬ್ಯೂಟಿಫುಲ್. ಈ ಅಯೋಧ್ಯದಲ್ಲಿ ಈಗ 22ಗೆ ಈ ರಾಮ ಮಂದಿರ ರಾಮಲಲ್ಲಾ ಅಲ್ಲಿ ಅವರು ಸ್ಥಾಪನೆ ಮಾಡ್ತಾ ಇದ್ದಾರೆ. ಆ ಮಂದಿರದ ಒಂದು ಕೋಟೆಯನ್ನು ಅವರು ಒಳ್ಳೆ ರೀತಿಯಿಂದಾಗಿ ಕಟ್ಟಿಗೆಯಿಂದ ವೆರಿ ಸೂಕ್ಷ್ಮವಾಗಿ ಅವರು ಮಾಡಿದ್ದಾರೆ. ಶ್ರೀರಾಮ ಮಂದಿರ ನೋಡಲು ಅಯೋಧ್ಯೆಗೆ ಹೋಗಲು ಬಹಳ ಜನರಿಗೆ ಆಗ್ಲಿಕ್ಕಿಲ್ಲ. ಹೀಗಾಗಿ ತನ್ನ ಕಲಾಕೃತಿಯನ್ನ ನೋಡಿಯಾದರೂ ಭಕ್ತರು ಪುನೀತರಾಗಲಿ ಎಂದು ಹೇಳಿದ್ದಾರೆ. ಮುಂದೆ ಈ ಮಾದರಿಯನ್ನ ಕಾರವಾರ ಕೋಡಿಬೀರ ದೇವಾಲಯದಲ್ಲಿ ಇಡುವುದಾಗಿ ಅವರು ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ. ಈ ಜಾತ್ರೆಯಲ್ಲಿ ವಿಶೇಷ ಏನೆಂದರೆ ರಂಗೋಲಿ ಚಿತ್ರಣವನ್ನು ಬಿಡಿಸುವುದು. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಂಗೋಲಿಯನ್ನು ಮಾಡಿದ್ದೇನೆ. ಅಷ್ಟೇ ಅಲ್ಲದೆ ಈಗ ಜನವರಿ 22ರಂದು ಲೋಕಾರ್ಪಣೆಗೊಳ್ಳಲಿರುವ ಶ್ರೀರಾಮ ಮಂದಿರದ ನಾನು ಮಾದರಿಯನ್ನು ಇಲ್ಲಿ ಕಟ್ಟಿಗೆಯಿಂದ, ಅದು ಕೂಡ ಒಂದು ಅಭಿಮಾನದಿಂದ ತಯಾರಿಸಿದ್ದೇನೆ. ಒಟ್ಟಿನಲ್ಲಿ ಕಲಾವಿದ ಗೋಪಾಲ ಹರಿಕಾಂತರ ಕಲಾಕೃತಿ ಭಾರಿ ಮೆಚ್ಚುಗೆಗೆ ಕಾರಣವಾಗಿದೆ.